ಚಿಂತಾಮಣಿಗೆ ಹೋದ್ರೆ ಅಲ್ಲೇ ಅದಕ್ಕೊಂದು ಹೊಸ ರೂಪ ಕೊಡ್ತಾರೆ. ನಮ್ಮ ಕನಕಪುರದಲ್ಲಿ ಅದನ್ನ ಕಡಲೆಕಾಯಿ ಮಿಠಾಯಿ ಮಾಡ್ತಾರೆ. ಕಡಲೆಕಾಯಿ ಮಿಠಾಯಿ, ಕೊಬ್ಬರಿ ಮಿಠಾಯಿ ಅಲ್ಲೊಂದು ಕಡೆ ಮಾಡ್ತಾರೆ. ಸೊ ತುಮಕೂರಲ್ಲಿ ವಿವಿಧ ಜಾತಿ ಕಡಲೆಕಾಯಿ ಕೂಡ ಇದೆ. ನಾನೆಲ್ಲ ಹೊರಗಡೆ ದೇಶಕ್ಕೆ ಹೋಗಿದ್ದೆ. ಇನ್ನು ಕಾಲು ಬಿಟ್ಟದಷ್ಟು ದಪ್ಪ ಬೀಜ ಇನ್ನು ಒಳ್ಳೆ ಸ್ಟ್ಯಾಂಡರ್ಡ್ನ ಬೆಳೀತಾ ಇದ್ದಾರೆ. ನಾನು ಅಲ್ಲಿಂದ ಯಾರ ಕಳಿಸುವಂತೇಳಿ ಕಳಿಸ್ಲಿಲ್ಲ. ನಾನು ಈ ವರ್ಷ ಬೆಳೆಯುವ ಅಂತ ಮಾಡಿದೆ. ಹಾಗೆ ಇಲ್ಲೂ ಕೂಡ ಎಲ್ಲ ಭಾಳ ಚೆನ್ನಾಗಿದೆ. ಸೊ ಅದರಿಂದ ನಾನು ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ. ಕೆಲವು ಬೇಡಿಕೆಗಳನ್ನು ರಾಜಗುರುಗಳು ಇಟ್ಟಿದ್ದಾರೆ. ಇಲ್ಲಿರುವಂಥ ಋಷಭಾವತಿ ನೀರಿಯ ಏನು ಜಲದ ಮೂಲಕ್ಕೆ ಒಂದು ಜೀವ ಕೊಡಬೇಕು ಅಂತೇಳಿ, ಜೀವ ನದಿಯಾಗಿ ಉಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಸ್ಥಳೀಯ ಶಾಸಕರು ಕೂಡ ಸುಬ್ರಹ್ಮಣ್ಯಂ ಅವರು ಕೂಡ ಈ ಭಾಗದಲ್ಲಿ ಒಂದು ಎಲ್ಲ ಧಾರ್ಮಿಕವಾದಂಥ ಒಂದು ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಕನ್ನಡ ಒಂದು ಹೊಸ ಸ್ಥಾಪನೆ ಮಾಡಬೇಕು ಅಂತ ಕೂಡ ಅವರು ಕೂಡ ಮನವಿಯನ್ನು ಮಾಡಿದ್ದಾರೆ. ಎರಡೂ ಕೂಡ ಬಹಳ ಯೋಗ್ಯವಾಗಿದೆ, ಬಹಳ ಅರ್ಥಪೂರ್ಣವಾಗಿದೆ. ನಮ್ಮ ವಿರೋಧ ಪಕ್ಷದ ನಾಯಕರು ಈ ಮಧ್ಯೆ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಒಂದು ದೊಡ್ಡ ಟೀಕೆ ಮಾಡಿದ್ರು. ನಾನು ಅವ್ರಿಗೆ ಇಲ್ಲೂ ಉತ್ತರ ಕೊಡೋಕೆ ಹೋಗುದಿಲ್ಲ. 2028 ಮುಂಚಿತವಾಗಿ ಅದಕ್ಕೆ ಉತ್ತರ ಕೊಡ್ತೇನೆ. ನಾನು ಖಂಡಿತ ಉತ್ತರ ಕೊಡದೆ ಇರೋಕ್ಕಾಗುದಿಲ್ಲ. ಬ್ರ್ಯಾಂಡ್ ಬೆಂಗಳೂರಲ್ಲಿ ಏನು ಮಾಡ್ಬೋದು, ಏನು ಮಾಡಿದ್ದೀನಿ ಅನ್ನೋದು ಕೂಡ ಆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ನಾನು ಈಗ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗುದಿಲ್ಲ. ಆದರೆ ಇಲ್ಲಿ ಆಚಾರ ವಿಚಾರಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಪರಿಷೆ ವ್ಯಾಪಾರ ವಹಿವಾಟು ಕೂಡ ಮೊದಲಿಂದ ಕೂಡ ನಡ್ಕೊಂಡು ಬಂದಿದೆ. ಇದ್ರ ಬಗ್ಗೆ ಬೇರೆ ಸಂದರ್ಭ ಆಗಿದ್ರೆ ನಾನು ಯಾವುದೇ ರೀತಿ ಇದನ್ನು ಹೇಳಬೇಕು ಅಂತೇಳಿ ನಾನು ಚರ್ಚೆ ಮಾಡಿದ್ದೆ. ಜಾಸ್ತಿ ಟೈಮ್ ಇಲ್ಲ, ಸ್ವಲ್ಪ ಲೇಟಾಗಿ ಬಂದಿದ್ದೀನಿ, ತಾವೆಲ್ಲ ಕ್ಷಮಿಸಬೇಕು. ಅದೆಲ್ಲ ನಾಯಕರುಗಳು, ಈ ಭಾಗದ ಮುಖಂಡಗಳು, ಎಲ್ಲ ಧಾರ್ಮಿಕವಾದಂಥ ಎಲ್ಲ ಸ್ನೇಹಿತರು ಈ ಒಂದು ಪರಿಸ್ಥಿತಿಯನ್ನ, ಇಲ್ಲಿ ದೇವಾಲಯನ ಮತ್ತು ಇಲ್ಲಿ ಸಂಸ್ಕೃತಿಯನ್ನ ಎಲ್ಲರೂ ಕೂಡ ಕಾಪಾಡ್ಕೊಂಡು ಬಂದಿದ್ದೀರಿ. ನಾನು ನಮ್ಮ ದ್ವಾರಕನಾಥ್ ಅವರು ಅಲ್ಲಿದ್ದರು, ನಮ್ಮ ಆರ್ ಟಿ ನಗರಲ್ಲಿ. ಅವ್ರು ಅಲ್ಲಿದ್ದಾಗ ನನಗೂ 40 ವರ್ಷದಿಂದ ಪರಿಚಯ. ಅವ್ರ ಮನಸ್ಸೆಲ್ಲ ಈ ಕಡೆನೇ ಹೇಳ್ತಾ ಇತ್ತು. ಈ ಕಡೆನೇ ಹೋಗ್ಬೇಕು, ಬಸವನಿಗೆ ಹೋಗ್ಬೇಕು, ಬಸವನ ಪಕ್ಕದಲ್ಲೇ ಇರಬೇಕು ಅಂತ ಹೇಳಿ ಅವ್ರ ಮನಸ್ಸು ಅಲ್ಲಿದ್ದು ಕೂಡ ಇಲ್ಲೇ ಹೇಳ್ತಾ ಇತ್ತು. ಕಾರಣ ನೋಡಿ, ಇಲ್ಲಿರುವಂಥ ಶಕ್ತಿ. ಹಂಗೆ ನಾವು ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಆಗಲೇ ಹೇಳ್ದಂಗೆ ಭಕ್ತನಿಗೂ ಭಗವಂತನಿಗೂ ಸಂಬಂಧ ದೇವಾಲಯ, ನೆಮ್ಮದಿಗೋಸ್ಕರ, ಬದುಕಿಗೋಸ್ಕರ. ಸೊ ಅದರಿಂದ ನಿಮಗೆಲ್ಲ ಒಳ್ಳೇದಾಗಲಿ, ಶುಭವಾಗಲಿ.